ಹಲೋ ಹಾಯ್ ಸ್ನೇಹಿತರೆ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದಕೈ ಇದು ಬ್ರಿಟಿಷರ ಕಾಲದ ಕಲ್ಲಿನ ಕೋಟೆ ವಿಡಿಯೋ ಮಾಡೋಣ ಅಂತ ಬಂದಿದ್ದೇವೆ ನಾವೀಗ. ನೋಡಿ ಹೇಗಿದೆ ಕಲ್ಲಿನ ಕೋಟೆ. ಬ್ರಿಟಿಷರ ಕಾಲದೆಲ್ಲ ಕಲ್ಲಿನ ಕೋಟೆಗಳಿವು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದಕೈ ತಿಮ್ಮಾಪುರ ಅಂತ ಇದು ಊರು. ಇಲ್ಲಿ ಬ್ರಿಟಿಷರ ಕಾಲದ ಕಲ್ಲಿನ ಕೋಟೆ ನೋಡಿ ಹೇಗೆಲ್ಲ ಹಾಳಾಗಿದೆ. ಹಾಳಾಗಿದೆ ಎಲ್ಲ ನೋಡಿ. ಕಲ್ಲಿನ ಕೋಟೆ ಹೇಗುಂಟಂತ ನೋಡಿ. ಇದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದಕೈ. ಬ್ರಿಟಿಷರ ಕಾಲದ ಕಲ್ಲಿನ ಕೋಟೆಗಳಿವು. ದೊಡ್ಡ ದೊಡ್ಡ ರಾಜರುಗಳೆಲ್ಲ ಯುದ್ಧ ಮಾಡಬೇಕಾದ್ರೆ ಇಂಥ ಕೋಟೆಗಳನ್ನು ಕಟ್ಟಿ ಅಲ್ಲಿ ಕೋಟೆ ಒಳಗಡೆಯಿಂದ ನಿಂತ್ಕೊಂಡು ಬ್ರಿಟಿಷರಿಗೆ ಯುದ್ಧ ಮಾಡ್ತಾ ಇದ್ರಂತೆ. ನೋಡಿ ಕಲ್ಲಿನ ಕೋಟೆ ಹೇಗಿದ್ದಾವಂತ. ಕೆಲವುದು ಎಲ್ಲ ಹಾಳಾಗಿದೆ, ಕೆಲವೊಂದು ಬಿದ್ದು ಹೊಂಟಿದೆ. ನೋಡಿ ಇಲ್ಲಿ ಕಾಣ್ತಾ ಇರೋದು ಇದೇ ಮುದಕೈ ಊರು ಅಂತ. ಇದೇ ಮುದಕೈ ಊರು. ನೋಡೋಣ, ಹಾಗೇನಾದ್ರೂ ಪರ್ಮಿಷನ್ ಕೊಟ್ಟರೆ ಈ ಕಲ್ಲಿನ ಕೋಟೆ ಒಳಗಡೆ ಹೋಗಿ ವಿಡಿಯೋ ಮಾಡ್ತೇವೆ ನಾವು. ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂತ ಕೇಳ್ತೀವಿ. ಈಗ ಇಲ್ಲಿ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇರೋದು ನಾವು ಕಲ್ಲಿನ ಕೋಟಿದ್ದು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದಕೈ ತಿಮ್ಮಾಪುರ. ಇದು ಮುದಕೈ ತಿಮ್ಮಾಪುರದ್ದು ಕಲ್ಲಿನ ಕೋಟೆ. ಬ್ರಿಟಿಷರು ದೊಡ್ಡ ದೊಡ್ಡ ರಾಜರೆಲ್ಲ ಅವಾಗ ಯುದ್ಧ ಮಾಡಬೇಕಾದ್ರೆ ಇಂಥ ಕಲ್ಲಿನ ಕೋಟೆಗಳನ್ನು ಕಟ್ಟಿ ನೋಡಿ ಅಲ್ಲಿ ಕಾಣ್ತಾ ಇದ್ದಾವಲ್ಲ ಕಿಟಕಿ. ಆ ಕಿಟಕಿ ಒಳಗಿಂದ ಮದ್ದು ಗುಂಡು ಎಲ್ಲ ಬ್ರಿಟಿಷರ ಮೇಲೆ ಹಾಕ್ತಾ ಇದ್ರಂತೆ. ನೋಡಿ ಇದು ಅವಾಗಿನ ಕಾಲದ ಕೆರೆಗಳು ಹೇಗೆ ನೀರು ನೋಡಿ. ಈಗಲೂ ಕೆರೆಗಳಲ್ಲಿ ಹೇಗೆ ನೀರಿದ್ದಾವೆ ಈ ಕಲ್ಲಿನ ಕೋಟೆಯಲ್ಲಿ. ಬ್ರಿಟಿಷರ ಕಾಲದ ಕಲ್ಲಿನ ಕೋಟೆ. ರಾಜರೆಲ್ಲ ಯುದ್ಧ ಮಾಡಬೇಕಾದ್ರೆ ಇಂಥ ಕೋಟೆಗಳನ್ನು ಕಟ್ಟಿದ್ದಾರೆ. ಎಷ್ಟೋ ಇಂಥ ಕೋಟೆಗಳನ್ನು ಕಟ್ಟಿದ್ದಾರೆ ಅವಾಗಿನ ಕಾಲಕ್ಕೆ. ಆದರೆ ಈಗಿನ ಕಾಲದಲ್ಲಿ ರಾಜಕಾರಣಿಗಳು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲ ಹಾಳಾಗಿ ಹೋಗಿದ್ದಾವೆಲ್ಲ. ಇವನ್ನೆಲ್ಲ ಒಳ್ಳೆ ಅಭಿವೃದ್ಧಿ ಮಾಡಿ ಜನಗಳಿಗೆ ಮುಂದಿನ ಪೀಳಿಗೆಗೋಸ್ಕರ ನೋಡಲಿಕ್ಕೆ ಇಟ್ಟರೆ ಭಾರಿ ಒಳ್ಳೆಯದು. ನೋಡಿ ಇವೆಲ್ಲ ಗೋಡೆಗಳೆಲ್ಲ ಬಿದ್ದು ಹೋಗ್ಯಾವು. ನೋಡುವ ಒಳಗಡೆಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರಂತ ನೋಡುವ. ವಿಡಿಯೋ ಒಳಗಡೆ ಹೋಗಿ ವಿಡಿಯೋ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದಕೈ ತಿಮ್ಮಾಪುರ ಕಲ್ಲಿನ ಕೋಟೆ. ಇದು ಹಿಂದೆ ಬ್ರಿಟಿಷರ ಕಾಲದಾಗೆಲ್ಲ ಕಟ್ಟಿದಂಥ ಕೋಟೆ. ನೋಡಿ ಹೇಗಿದ್ದಾವಂಥ ಕೋಟೆಗಳು. ಆದರೆ ಏನು ಮಾಡೋದು, ಅಭಿವೃದ್ಧಿ ಇಲ್ಲದಕ್ಕೆ ಎಲ್ಲ ಕೋಟೆಗಳು ಬಿದ್ದು ಹೊಂಟವು. ಸರ್ಕಾರದವರು ಇಂಥದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಅಭಿವೃದ್ಧಿ ಏನಾದರೂ ಮಾಡಿ ಮುಂದಿನ ಪೀಳಿಗೆಗೆ ನೆನಪಿಗೋಸ್ಕರ ಇದನ್ನು ಅಭಿವೃದ್ಧಿ ಮಾಡಬೇಕು. ನೋಡಿ ಹೇಗಿದ್ದವು ಕಲ್ಲಿನ ಕೋಟೆಗಳಲ್ಲಿ ಇವು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದಕೈ ತಿಮ್ಮಾಪುರ ಕಲ್ಲಿನ ಕೋಟೆ. ಅಲ್ಲಿ ಹೋಗೋಣ, ಅಲ್ಲಿ ಹೋಗೋಣ ಬರ್ರಿ. ನೋಡಿ ಇದು ಕಲ್ಲಿನ ಕೋಟೆ. ಒಬ್ಬೊಬ್ಬ ಎಂತೆಂಥ ಕೋಟೆ ಕಣ್ರಿ ಇದು. ಅವಾಗಿನ ಬ್ರಿಟಿಷರ ಕಾಲದಾಗ ಕಟ್ಟಿದಂಥ ಕೋಟೆಗಳು ಇವೆಲ್ಲ. ಈ ಕೋಟೆಗಳನ್ನು ನೋಡಿದ್ರೆ ಹೇಗೆ ಕಟ್ಟಿದಾರ ಅನ್ನೋದೇ ನಮಗೆ ಅರ್ಥ ಆಗೋದಿಲ್ಲ. ಎಂಥ ಕೋಟೆ ಕಣ್ರಿ ಇದು. ಬೆಳಗಾವಿ ಜಿಲ್ಲೆ ಬದಾಮಿ ತಾಲೂಕು ಮುದಕೈ ತಿಮ್ಮಾಪುರ ಕಲ್ಲಿನ ಕೋಟೆ. ಇದು ರಾಮದುರ್ಗ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದಕೈ ತಿಮ್ಮಾಪುರ ಕಲ್ಲಿನ ಕೋಟೆ. ಇದ್ರದ ನೋಡಿ ಸ್ನೇಹಿತರೆ, ಈಗ ಮೇನ್ ಬಾಗಿಲಕ್ಕೆ ಹೋಗ್ತಿದ್ದೇವೆ. ಹೇಗಿದೆ ಅಂತ ಪೂರ ನಿಮಗೆ ಡಿಕ್ಲೇರ್ ಆಗಿ ತೋರಿಸ್ತೀನಿ ನಾನು. ಈಗ ಕೋಟೆಯ ಮೇನ್ ಬಾಗಿಲ ಬರ್ತಾ ಇದೆ, ನೋಡುವ.
ಇದು ಕೋಟೆದ ಮೇನ್ ಬಾಗಲ. ಹಾ. ಹಾ, ಇದು ಕೋಟೆ ಮೇನ್ ಬಾಗಲ. ಇದು ಅಂತಿಂತ ಕೋಟೆ ಅಲ್ಲ, ಭಾರಿ ದೊಡ್ಡ ಕೋಟೆ ಇದು. ಚಾಲುಕ್ಯರ ಕಾಲದಾಗಿರುವಂತ ಕೋಟೆ ಇದು. ಆದ್ರೆ ಏನ್ ಮಾಡುದು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಸ್ವಲ್ಪ ಅಭಿವೃದ್ಧಿ ಎಲ್ಲ ಮಾಡ್ಬೇಕು ಇವೆಲ್ಲ. ಎಲ್ಲ ನೋಡಿ, ಇದು ಹೋಗುವಂತ ಕೋಟೆ ಒಳಗೆ ಹೋಗುವಂತ ಮೇನ್ ಬಾಗಲ ಇದು. ಮೇನ್ ಡೋರ್, ಕೋಟೆ ಮೇನ್ ಡೋರ್ ಇದು. ಕೋಟೆದ ಮೇನ್ ಡೋರ್ ಇದು, ಮೇನ್ ಬಾಗಲ. ಮೊದಲ ಇಲ್ಲಿಂದ ಹೋಗ್ತಾ ಇದ್ರು. ನೋಡಿ, ಇದು ಮೇನ್ ಬಾಗಲ. ಕದ ಹಾಕಿದಿಂದ ಈತ್ರಿ ಅದು ಈಗಳಿ. ಹೌದಾ? ಹಾ, ಹಾ, ಈಚೆಗಡೆ ಒಂದು ಆಚೆಗಡೆ ಒಂದು ಎರಡು ಹೋಲ್ ಅದ ನೋಡ್ರಿ. ಎರಡು ಹೋಲ ಈಗೇನೈತ? ಹೌದು. ಓಹೋ. ಈಗೆಲ್ಲ ಹೊಸ ಪದ್ಧತಿ ಮೊದ್ಲಿನ ಇಲ್ಲಿ ಈ ಚಿತ್ರ ತಕ್ಕೋರಿ ಈಚೆಗಡೆ. ಇದು ಹೊಡೆದ್ರಲ್ಲ ಅದ. ಹಾಳಾಗೈತಿ. ಗಾರ್ಡನ್ ಟೈಪ್ ಏನು ಇಲ್ಲ ಅದ್ರಾಗ. ಇಲ್ಲಿ ತೋರ್ಸಿದ್ರು ಇದ್ರ ಗಿಡ ಐತಿ. ಇದು ಮ್ಯಾಗ ಹತ್ತದನ ಇದ ಕೋಟೆ? ಹಾ, ಮ್ಯಾಲ ಹತ್ತಕ ಈಗ ಸರಿ ಇಲ್ಲ ಅದ. ಈಗ ಮ್ಯಾಗ ಹತ್ತಕ್ ಜಾಗ್ರಿ ಹೋಗುನ ಇದೆ. ಮ್ಯಾಗ ಹತ್ತಿ ಕೆಟ್ಟ ನೋಡ್ಕೋಬೇಕು. ನೋಡಿ ಹೇಗೆ ಕಲ್ಲಿನ ಕೋಟೆಗಳೆಲ್ಲ ಹೇಗೆ ಬಿದ್ದೋಗಿದ್ದವು. ಸರ್ಕಾರಗಳಿದ್ರೊಟ್ಟಿಗೆ ಸ್ವಲ್ಪ ಗಮನ ಹರಿಸಿ ಇವನ್ನೆಲ್ಲ ಅಭಿವೃದ್ಧಿ ಮಾಡ್ಬೇಕು. ಮುಂದಿನ ಪೀಳಿಗೆಗೋಸ್ಕರ ಆಗಿ ಬರ್ತತಿ. ಮುಂದಿನ ಪೀಳಿಗೆಗೆ ಬರ್ತತಿ. ನೋಡಿ ಎಂತೆಂತ ಕೋಟೆಗಳು ಸರ್ ಇವು. ಚಾಲುಕ್ಯರ ಕಾಲದನ್ನು ಕೋಟೆಗಳಿವು. ಇದು ಕೋಟೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದುಕೈ ತಿಮ್ಮಾಪುರ ಕೋಟೆ ಇದು. ಆದ್ರ ಈ ಊರನ್ನರಿಗೆ ಇಲ್ಲಿ ಯಾರಿಗೆ ಸ್ನೇಹಿತರೆ ನೋಡಿ, ಬೆಳಗಾವಿ ಜಿಲ್ಲಾ ರಾಮದುರ್ಗ ತಾಲೂಕಿನ ಮುದುಕವಿ ಕೋಟೆ ಇದು. ಎಷ್ಟು ಚಂದಾಗಿ ಇದೆ ನೋಡ್ರಿ. ಈಗ ಇಲ್ಲಿ ದೇವಸ್ಥಾನ ಇದೆ, ಒಂದು ನೋಡ್ಕೊಂಡ ಬರ್ರಿ. ನೋಡಿ, ಹಳೆ ಕಾಲದ 255ರ ಶತಮಾನದ ಕೋಟೆ ಹೇಗಿದೆ ನೋಡಿ. ನೋಡಿ ಸ್ನೇಹಿತರೆ, ಇದು ನಮ್ಮ ಕ್ಯಾಮ್ರಾಮನ್ ಇವಾಗ ಮಾತಾಡೋದು. ನಮ್ಮ ಕ್ಯಾಮ್ರಾಮನ್ ಅವ್ರು ಮಾತಾಡ್ತಾ ಇದ್ದಾರೆ. ಕಲ್ಲಿನ ಕೋಟೆ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ ನಮ್ಮ ಕ್ಯಾಮ್ರಾಮನ್. ನೋಡಿ ಕಲ್ಲಿನ ಕೋಟೆ ಹೇಗಿದೆ ಅಂತ ನೋಡಿ ಒಂದ್ಸಲ. ಬ್ರಿಟಿಷರ ಕಾಲದಂದು, ಚಾಲುಕ್ಯರ ಕಾಲದಂದು ಕಲ್ಲಿನ ಕೋಟೆ ಇದು. ಭಾರಿ ದೊಡ್ಡ ಕೋಟೆ ಸರ್ ಇದು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದುಕೈ ತಿಮ್ಮಾಪುರದ ಕೋಟೆ ಇದು. ಹೇಗೆ ಉಂಟ್ರಿ ಇದು ಕೋಟೆ. ಇದನ್ನೊಂದು ಕಟ್ಟುರದೇ ಬಹಳ ಸಾಹಸ. ಈಗಿಲ್ಲ ಜನಕ್ಕೆ ಇದರಲ್ಲಿ ಒಂದು ಕಲ್ಲು ಎತ್ತಲಿಕ್ಕೆ ಆಗಕ್ಕಿಲ್ಲ. ಅಂತಿಂತ ಕಲ್ರಿ ಸರ್ ಇದ್ರಾಗ. ಯಾವ ನಮೂನಿ ಕಲ್ಲು ಅದಾವಂದ್ರೆ 10 ಜನ ಕೂಡಿದ್ರು ನಮಗೆ ಈಗಿನ ಕಾಲದವ್ರಿಗೆ ಒಂದು ಕಲ್ಲು ಎತ್ತಲಿಕ್ಕೆ ಸಾಧ್ಯ ಇಲ್ಲ. 10 ಜನ ಕೂಡಿದ್ರು ನಮಗೆ ಒಂದು ಕಲ್ಲು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಿರೋದು ನಮ್ಮ ಕ್ಯಾಮ್ರಾಮನ್ ಅವ್ರು ಹೇಳ್ತಾರೆ. ಬನ್ನಿ ಸ್ನೇಹಿತರೆ, ಇಲ್ಲಿ ಒಂದು ಹಳೆ ಕೋಟೆ ಇದೆ, ಅದರಲ್ಲಿ ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ. ನೋಡೋಣ. ನೋಡಿ ಸ್ನೇಹಿತರೆ, ಹಳೆ ಕೋಟೆಯಲ್ಲಿ ದೇವಸ್ಥಾನ ಕಲ್ಲು ಮುಳ್ಳು ಎಲ್ಲ ಹಾಳಾಗಿ ಕೋಟೆ ಒಳಗೆ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲ ಹೋಗ್ತಾ ಇದ್ದೇವೆ. ಕೋಟೆ ಒಂದು ನೋಡೋಣ ಈ ದೇವಸ್ಥಾನ ಹೇಗಿದೆ ಅಂತ. ಬಹಳ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೇವೆ ಇಲ್ಲಿ. ಇದು ಅವಾಗ ಚಾಲುಕ್ಯರ ಕಾಲದಾಗಿಂದ
ಮಾಡಿದಂತ ಈಶ್ವರ ದೇವಸ್ಥಾನ ಇದು. ಎಲ್ಲ ಹಾಳಾಗೈತಿ. ಹ್ಮ್. ದೇವಸ್ಥಾನ ಸುಮಾರು ಎಲ್ಲ- ಹುಡುಗರು ಎಲ್ಲ- ಗಂಧರು ಓಡಾದಾರ. ಎಲ್ಲ ಹೋಗಿದ್ಯಾ? ಹಾ ಬನ್ನಿ ಸ್ನೇಹಿತರೆ, ಇಲ್ಲೊಂದು ದೇವಸ್ಥಾನದಲ್ಲಿ ಒಂದು ಈಶ್ವರ ಲಿಂಗದ ಮೂರ್ತಿ ಇದೆ, ನೋಡ್ಕೋಣ. ನೋಡುವ, ಈಶ್ವರ ಲಿಂಗದ ಮೂರ್ತಿ ಉಂಟಂತೆ. ಹೋಗೋಣ ಒಳಗೆ. ಹ್ಮ್, ಒಳಗೆ ಹೋಗೋಣ. ಇಲ್ಲಿ ಗುಂಡಕ ನೋಡಿ, ನೋಡಿ ಸ್ನೇಹಿತರೆ, ಇಲ್ಲೊಂದು ಈಶ್ವರ ಈಶ್ವರ ಲಿಂಗದ ಲಿಂಗದ ಮೂರ್ತಿ. ಮೂರ್ತಿ ಇದೆ. ಈ ಆಕಾರ ಆಗಿದೆ, ಆದ್ರೆ ಇದನ್ನು ಸರ್ಕಾರದವರು ಏನು ಕ್ರಮಕ್ಕೆ ತೊಂದೇ ಇಲ್ಲ. ಇದನ್ನು ಈಗಾಗಲೇ ತಗೋಬೇಕು ಅಂತ ಹೇಳಿ ಇದನ್ನು ವಿಡಿಯೋ ಅಂತೂ ಮಾಡಕತ್ತಿದ್ದೇವೆ. ದಯವಿಟ್ಟು ಸರ್ಕಾರದವರು ಇದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇಂಥ ಕೋಟೆಗಳೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು. ಮುಂದಿನ ಪೀಳಿಗೆಗೋಸ್ಕರವಾಗಿ ಆದ್ರೂ ಅಭಿವೃದ್ಧಿ ಮಾಡಬೇಕು. ಇಲ್ಲ ಅಂದ್ರೆ ಈ ಕೋಟೆಗಳು ಸುಮ್ಮನೆ ಬಿದ್ದು 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 ಹೋದ್ರೆ ಇಂಥ ಕೋಟೆ ಇತ್ತು ಅನ್ನೋದೇ ನೆನಪಿರುವುದಿಲ್ಲ ಮುಂದಿನ ಪೀಳಿಗೆಗೆ. ಸರ್ಕಾರದವರು ಆದಷ್ಟು ಬೇಗ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಮಾಡಿ ಇಂಥ ಕೋಟೆಗಳನ್ನೆಲ್ಲ ಅಭಿವೃದ್ಧಿ ಮಾಡಬೇಕು. ನೋಡಿ, ಇದೇ ಕಲ್ಲಿನ ಕೋಟೆ. ದೀಪಮಾಲಿ ಕಂಬ. ಹ್ಮ್, ದೀಪಮಾಲಿ ಕಂಬ ದೇವಸ್ಥಾನದ. ನೋಡಿ, ಇದು ಆಗಿನ ಶಾಲಿಕೆಲವರು ಮಾಡಿದಂತ ದೀಪಾವಳಿ ಕಂಬ ಅಂತ ಇದು. ಇದು ಮೇಲೆ ನೋಡಿ, ಅಲ್ಲಿ ಒಂದು ಗುಡಿ ಕಟ್ಟಿದ್ದಾರೆ. ಚಾಲುಕ್ಯರ ಕಾಲದಾಗಿನಿಂದ ಬ್ರಿಟಿಷರು ಒಟ್ಟಿಗೆ ಯುದ್ಧ ಮಾಡಬೇಕಾದ್ರೆ ಇದು ಕಟ್ಟಿದಂತ ಕೋಟೆಗಳಿವು. ಈ ಕೋಟೆ ಕಟ್ಟಿ ಕೋಟೆ ಒಳಗಡೆಯಿಂದನ ಯುದ್ಧ ಮಾಡ್ತಾ ಇದ್ರಂತೆ ರಾಜರು. ನೋಡಲ್ಲಿ ಕಿಟಕಿ 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 ಬಿಟ್ಟಿದ್ದಾರಲ್ಲ, ಆ ಕಿಟಕಿ ಒಳಗೆ ಹಾದನೆ ಬಾಂಬು ಮತ್ತು ಗುಂಡನ್ನ ಹಾಕ್ತಾ ಇದ್ರಂತ ಹೇಳ್ತಾ ಇದ್ದಾರೆ. ಇದು ಬ್ರಿಟಿಷರ ಕಾಲದಾಗಿಂದ ಕೋಟೆ. ಬನ್ನಿ ಸ್ನೇಹಿತರೆ, ಇಲ್ಲೊಂದು ಹಿರಿಯರು ಹೇಳ್ತಿದ್ದಾರೆ, ಒಂದು ಬಾವಿ ಇದೆ ಅಂತೆ. ಅದೊಂದು ಬಾವಿಯನ್ನು ನೋಡೋಣ. ಹೋಗುವ, ನೆಕ್ಸ್ಟ್ ಹೋಯ್ ಮುಂದೆ ಹೋಗುವ. ಮುಳ್ಳು, ಸಿಕ್ಕಾಪಟ್ಟೆ ಮುಳ್ಳು ಸ್ನೇಹಿತರೆ. ಇಲ್ಲಿ ಮುಳ್ಳು ಗಿಡಗಳೆಲ್ಲ ಬೆಳೆದಿದೆ. ನೋಡಿ, ಬ್ರಿಟಿಷರ ಕಾಲದಾಗ ಕಟ್ಟಿದಂತ ಬಾವಿ, ನೀರಿಗೆ ಅವರಿಗೆ ನೀರಿಗೆ ಕಟ್ಟಿದಂತ ಬಾವಿಗಳಿಲ್ಲಿ. ನೋಡಿ ಸ್ನೇಹಿತರೆ, ಇದೇ ಬಾವಿ ಅಂತೆ. ಆದ್ರೆ ನೀರು ಇದೆ. ಆದ್ರೆ ಈಗಿನ ಕಾಲದಲ್ಲಿ ಬಾವಿ ಕಟ್ಟಿದರೆ ಯಾವ ನೀರನ್ನು ನೋಡೋಂಗಿಲ್ಲ, ಯಾವ್ದು ಇಲ್ಲ. ಆದ್ರೆ ಈ ಬಾವಿಯಲ್ಲಿ 120 ವರ್ಷದ ಹಿಂದಿನ ಕಾಲದ ಬಾವಿ, ಈಗಾದ್ರೂ ನೀರು ಇದೆ. ನೋಡಿ, ಇದು ಬಾವಿ ಬ್ರಿಟಿಷರ ಕಾಲದಾಗ ಕಟ್ಟಿದಂತ ರಾಜರುಗಳು ಕಟ್ಟಿದಂತ ಬಾವಿಗಳಿವು. ನೋಡುವ, ಸ್ವಲ್ಪ ಹೋಗುವ. ಮುಳ್ಳು ಎಲ್ಲ ಗಿಡ ಗಂಟೆ ಎಲ್ಲ ಬಿದ್ದು ಬಿದ್ದು ಹಾಳಾಗಿದೆ. ಬಾವಿ ಆದ್ರೂ ಒಳಗೆ ನೀರಿದೆ ಮಾತ್ರ. ಅವಾಗಿನ ಕಾಲದ ಬಾವಿ ಆದ್ರೂ ನೀರಿದೆ. ನೋಡಿ, ಈ ಗುಡ್ಡದಲ್ಲಿ ಹೇಗೆ ಬಾವಿ ಕಟ್ಟಿರ್ಬೇಕಂತ, ತೆಗೆದಿರ್ಬೇಕಂತ ನೋಡಿ. ನೋಡಿ, ಬಾವಿ ಒಳಗಡೆಗಿನ್ನ ನೀರಿದೆ. ಇದು ಅವಾಗೆ ಬ್ರಿಟಿಷರ ಕಾಲದಾಗಿಂತ ಚಾಲುಕ್ಯರ ಕಟ್ಟಿದಂತ ಬಾವಿಗಳು ತೆಗೆದಂತದ್ದು ಇದು. ನೋಡಿ ಹೇಗೆ ತೆಗೆದಿರ್ಬೋದು ಅವ್ರು ಈ ಕಲ್ಲಲ್ಲಿ ಬಾವಿಗಳನ್ನ. ಅದು ಅವರು ನೀರ ಎಳಿಲಿಕ್ಕೆ ಮಾಡಿದ್ದನ್ರಿ ಅದ. ಅಲ್ಲಿ ಮಾಡ್ಯಾರಲ್ಲ, ನೀರ್ ಎಳಿಲಿಕ್ಕೆ ಮಾಡಿದ್ದಿದ. ಇದು ನೀರ್ ಎಳ್ಯಾಕ ಮಾಡಿದ್ದ. ಈ ಬಾವಿಯಾಗಿಂದ ನೀರ್ ಅಲ್ಲಿಂದ ಜಗ್ತಾ ಇದ್ರ ಅವ್ರು ಅವಾಗ. ಓಹೋ. ನೋಡಿ ಸ್ನೇಹಿತರೆ, ಇದು ಬಾವಿ. ಇದು ಬಾವಿ. ಇನ್ನ ನೀರ್ ಐತಿ ಬಾವಿಯಲ್ಲಿ. ಆದ್ರೆ ಈ ಬಾವಿಯಿಂದ ನೀರು ತೆಗಿಲಿಕ್ಕೆ ನೋಡಿ ಅವ್ರು ಹೇಗ್ ಮಾಡಿದ್ದಾರಂತ ಅವಾಗಿನ ಕಾಲದ ಜನರು. ನೋಡುವ, ನೋಡಿ, ಇದು ಇಲ್ಲಿಂದ ಬಾವಿಯನ್ನು ನೀರು ತೆಗಿತಾ ಇದ್ರಂತೆ. ಇದು ಬಾವಿ ನೀರು ಇಲ್ಲಿಂದ ತೆಗಿತಾ ಇದ್ರಂತೆ. ನೋಡುವ, ಸ್ವಲ್ಪ ಮೇಲೆ ಹತ್ತುವ ಏನಕ್ಕಂತ. ನೋಡಿ, ಇದು ಇಲ್ಲಿಂದ ಈ ಬಾವಿಯ ನೀರನ್ನ ತೆಗಿತಾ ಇದ್ರಂತೆ. ನೋಡಿ, ಇದು ಬಾವಿ. ಈ ಬಾವಿಯ ನೀರನ್ನ ಇಲ್ಲಿಂದ ತೆಗಿತಾ ಇದ್ರು. ನೋಡಿ, ಈ ಕಲ್ಲಲ್ಲಿ ಹೋಲಿದೆ. ಇದು ಒಂದು ಕಟ್ಟಾಗಿದೆ, ಕಟ್ಟಾಗಿದೆ. ಆದ್ರೆ ಏನ್ ಮಾಡೋದು, ಕೋಟೆಗೆ ಅಭಿವೃದ್ಧಿ ಇಲ್ಲಾರ್ದಕ್ಕೆ ಎಲ್ಲ ಹಾಳಾಗಿ ಹೊಂಟಿದೆ.
ಎಲ್ಲ ಗಿಡ ಕಂಟಿ ಎಲ್ಲ ಬೆಳೆದಿದೆ. ದಯವಿಟ್ಟು ಇಲ್ಲಿ ಇದು ತಾಲೂಕ್ ಪಂಚಾಯತಿಯವರು ಗ್ರಾಮ ಪಂಚಾಯತಿಯವರು ಆದ್ರೂ ಸರ್ಕಾರಕ್ಕೆ ಏನಾದರೂ ಅರ್ಜಿ ಬರೆದು ಇದನ್ನು ಸ್ವಲ್ಪ ಅಭಿವೃದ್ಧಿ ಮಾಡಿ ಕಂಟೆ ಕಸ ಎಲ್ಲ ತೆಗಿಸಿ ಒಳ್ಳೆ ಕ್ಲೀನ್ ಇಡ್ಬೇಕ್ರಿ ಇದು. ಇಂಥ ಕೋಟಿಗಳನ್ನಂತ ಈಗಲ ಸರ್ಕಾರಗಳು ಯಾವ ಕಟ್ಲಿಕ್ಕೆ ಆಗೋದಲ್ಲ, ಆದ್ರೆ ಅವಾಗ ಕಟ್ಟಿದ್ದಾರೆ. ಏನು ನಮ್ಮ ಪುಣ್ಯ ಅದು. ಗ್ರಾಮ ಪಂಚಾಯತಿಯವರು ಇದಕ್ಕೆಲ್ಲ ಸರ್ಕಾರಕ್ಕೆ ಏನಾದರೂ ಅರ್ಜಿ ಬರೆದು ಈ ಗಿಡ ಕಂಟಿ ಎಲ್ಲ ಕ್ಲೀನ್ ಮಾಡಿಸಿ ಸ್ವಚ್ಛತೆಯಾಗಿಟ್ಟು ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು. ಇವನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು ಇವನ್ನ. ನೋಡಿ ಸ್ನೇಹಿತರೆ, ಆದರೆ ಮೊದಲು ಮೇನ್ ಡೋರವನ್ನು ಹತ್ತಿ ಕೆಟ್ಟ ಒಳಗೆ ಬಂದಿದ್ದೇವೆ. ಆದರೆ ಈಗ ಒಳ್ಳೆ ಇನ್ನೊಂದು ಡೋರ್ ಇದೆ ಅಂತ ಅದೊಂದು ಡೋರವನ್ನು ನೋಡ್ಕೋಣ ಬನ್ನಿ. ನೋಡಿ, ಇದು 2ನೇ ಡೋರ್ ಅಂತ ಒಳಗೆ ಬರ್ಲಿಕ್ಕೆ. ಇದು 2ನೇ ಬಾಗಿಲು. ಅಜರ ಇಲ್ಲಿ ಎಲ್ಲಾ ಡೋರ್ಗಳಿಗೆ ಒಂದೊಂದು ಮ್ಯಾಗ್ ಹತ್ತಲಿಕ್ಕೆ ಸ್ಟೆಪ್ ಮಾಡೇ ಬಿಟ್ರಲ್ಲ. ನೋಡಿ, ಕೋಟೆಯನ್ನು ಮ್ಯಾಗ್ ಹತ್ತಲಿಕ್ಕೆ ಸ್ಟೆಪ್ ಯಾವ ರೀತಿ ಮಾಡಿದ್ದಾರೆ ಅವಾಗಿನ ಕಾಲದ ಜನಗಳು. ನೋಡಿ, 2 ಕಡೆಗೆ 2 ಸೈಡಿಗೂ ಸ್ಟೆಪ್ ಮಾಡಿದ್ದಾರೆ ಇದಕ್ಕೆ ಮ್ಯಾಗ್ ಹತ್ತಲಿಕ್ಕೆ. ಕೋಟೆ ಮೇಲೆ ಹತ್ತಲಿಕ್ಕೆ. ನೋಡಿ, ಇದು 2ನೇ ಬಾಗಿಲು. ಇದು ಮೊದಲು ಫಸ್ಟ್ ದೊಡ್ಡ ಬಾಗಿಲಿಂದ ಬಂದಿದ್ದೆ ನಾವು ಒಳಗೆ. ಈಚೆ ಕಡೆಗೆ ಏನಿಲ್ಲ. ಯಾವ್ದು ಹೇಳಿದ್ರಿ? ಕ್ವಾಟಿ ಕರಿಯಮ್ಮನ ದೇವಸ್ಥಾನ ಇದೆ. ಉಪಚಾರ ಮಾಡಿದ್ರ? ಎಲ್ಲ ಹೋಗ್ಬಿಟ್ರ. ಈಗ ಅಂದ್ರೆ ಇದು ಸ್ವಲ್ಪ ಅಭಿವೃದ್ಧಿ ಮಾಡ್ಯಾರಂದ್ರೆ ಈಗ ಪಂಚಾಯತಿ ಅವ್ರು ಮಾಡ್ಯಾರ ಇದನ್ನ? ಫಾರೆಸ್ಟ್ ದವ್ರ ಅಗಿ ಹಚ್ಚಾರ. ಇದು ದೇಶಕತ್ತಿದ ಜಾಮೀನಲ್ಲ ಇದು? ದೇಶಕತ್ತಿ ಅವ್ರ ಫಾರೆಸ್ಟ್ ಅವ್ರ ಯಾಕೆ ಹಚ್ತಾರ ಇದ್ರಾಗ? ಅಲ್ಲ, ಫಾರೆಸ್ಟ್ ದವ್ರಿಗೆ ಸಂಬಂಧ ಇಲ್ಲ ದೇಶಕತ್ತಿಗೆ. ಗಿಡ ಹಚ್ಚಾರ ಇವ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಊರು ಹಿರಿಯರು ಕೂಡಿಕಾಟ. ನೋಡೋಣ ಬನ್ನಿ. ಈಗಾಗಲೇ ಅಷ್ಟು ನೋಡ್ಕೊಂತ ಬಂದಿದ್ದೇವೆ. ಇದು ಒಂದು ನೋಡಿದ್ದೇವೆ, ನೋಡೋಣ. ಭಾರಿ ಮುಳ್ಳು ಸ್ನೇಹಿತರೆ ಇದ್ರ ಒಳಗಡೆಗೆ. ಭಾರಿ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೇವೆ. ಇದೊಂದು ಕೋಟೆಯನ್ನು ವಿಡಿಯೋ ಮಾಡ್ಬೇಕಂತೇಳಿ ಬಂದಿದ್ದೇವೆ ನಾವು ಇಲ್ಲಿಗೆ. ನೋಡಿ, ಇದು ದೇವಸ್ಥಾನ. ಅವಾಗ ಬ್ರಿಟಿಷರ ಕಾಲದ ದೇವಸ್ಥಾನ ಇದು. ಆದ್ರೆ ಪಂಚಾಯತಿಯವರು ಸ್ವಲ್ಪ ಇದನ್ನ ಅಭಿವೃದ್ಧಿ ಮಾಡ್ಯಾರ. ಒಂದು ಲೈಟ್ ಬೇರೆ ಹಾಕಿದ್ದಾರೆ ಇಲ್ಲಿ. ಅಜಾರ ಯಾವ್ದು ಹೇಳಿದ್ರಿ ದೇವಸ್ಥಾನ ಇದಕ್ಕ? ಕ್ವಾಟಿ ಕರಿಯಮ್ಮ ದೇವಸ್ಥಾನ ಇದೆ. ಕ್ವಾಟಿ ಕರಿಯಮ್ಮ ದೇವಸ್ಥಾನ. ಕ್ಯಾಮರಾಮನ್ ಬಾ, ಹಿಡಿಬಾಟ ನಾವ್ರಿ ಕರಿಯಮ್ಮನ ಸಾಮಾನ್ ಬರೋಣ. ಈ ಕ್ವಾಟಿ ಕರಿಯಮ್ಮ ಅಂತ ದೇವಸ್ಥಾನ ಇದೆ. ಈ ಕೋಟೆ ಒಳಗಡೆಗೆ ಇರೋದು ಕರಿಯಮ್ಮಂದು ದೇವಸ್ಥಾನ. ಕ್ವಾಟಿ ಕರಿಯಮ್ಮನ ದೇವಸ್ಥಾನ ಕೋಟೆ ಒಳಗಡೆ ಇರೋದಿದೆ. ಇದು ಪಂಚಾಯತಿಯವರು ಸ್ವಲ್ಪ ಏನೋ ಅಭಿವೃದ್ಧಿ ಮಾಡಿ ಸ್ವಲ್ಪ ಚಂದ ಮಾಡಿದ್ದಾರೆ ದೇವಸ್ಥಾನ. ಇದು ಒಂದು ಲೈಟ್ ಗೀಟ್ ಎಲ್ಲ ಹಾಕಿದ್ದಾರೆ ಕ್ವಾಟಿ ಪರಮ್ಮಿಗೆ. ಇಲ್ಲಿ ಊರನ್ನವರು ಏನಾದ್ರು ಬಂದ್ ಪೂಜೆ ಗೀಜೆ ಮಾಡ್ತಾರ ಇಲ್ಲಿಗೆ. ಮತ್ತೆ ಈಗ ಅಷ್ಟೆಲ್ಲ ಮಾಡ್ಯಾರಲ್ಲ ಅವ್ರು, ಇದು ಸ್ವಲ್ಪ ಎಲ್ಲ ಕಿಲಿಸಿ ಸ್ವಚ್ಛ ಮಾಡಿ ಸ್ವಲ್ಪ ಏನಾದ್ರು ಮಾಡ್ಬೇಕಲ್ಲ. ಮಾಡೇ ಇಲ್ಲ. ನೋಡಿ ಸ್ನೇಹಿತರೆ, ಇದೆಲ್ಲ ಒಳಗಡೆಗೆ ಪಿಚ್ಚಲ್ಲಿ ಕಂಟಿ ಅದು ಎಲ್ಲ ಮುಳ್ಳು ಸಿಕ್ಕಾಪಟ್ಟೆ ಇದು ಆಗಿದೆ. ದಯವಿಟ್ಟು ಈ ಗ್ರಾಮ ಪಂಚಾಯತಿ ಅವರು ತಾಲೂಕ್ ಪಂಚಾಯತ್ ಯಾರಾದ್ರೂ ಒಬ್ರು ಸೇರಿ ಇದಕ್ಕೆ ಏನಾದ್ರೂ ಇದನ್ನೊಂದು ಅಭಿವೃದ್ಧಿ ಮಾಡೋ ಕಾರ್ಯಕ್ಕೆ ಮುಂದಾಗಬೇಕು. ಯಾಕಂದ್ರೆ ಇಂಥ ಕೋಟೆಗಳು ನಾಳೆ ನಮಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಇದನ್ನ ಆದಷ್ಟು ಅಭಿವೃದ್ಧಿ ಮಾಡಿ ಮುಂದಿನ ಪೀಳಿಗೆಗೋಸ್ಕರ ನೆನಪಿಗೋಸ್ಕರ ಇದನ್ನ ಅಭಿವೃದ್ಧಿ ಮಾಡಿಸ್ಬೇಕು. ದಯವಿಟ್ಟು ಪಂಚಾಯತಿಗಳಲ್ಲೂ ಗೋರ್ಮೆಂಟ್ ಏನಾದ್ರು ಇದು ಮಾಡಿ, ಗೋರ್ಮೆಂಟ್ ಸಹಾಯ ಮಾಡಿ ಇದನ್ನ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಜನಗಳಿಗೆ
ಒಂದು ಯಾರಾದರೂ ಪ್ರವಾಸಿ ಸ್ಥಾನವನ್ನಾಗಿ ಮಾಡಿ. ಯಾಕಂದ್ರೆ ಇಂಥ ಕೋಟೆಗಳು ನೋಡಕ್ಕೆ ಸಿಗುದೇ ಬಹಳ ಅಪರೂಪ. ಹ್ಮ್ ಹಾ ಅದ್ರೊಳಗ ಮದ್ದು ಇಡ್ತಿದ್ರಂತ ಅವ್ರು. ಅದ್ರಾಗ ಹ್ಮ್. ಆತ ಈಗ ನಾವು 10-15 ವರ್ಷ ಇರುವಾಗ ಶಾಲಿಗೆ ಹೋಗಿದ್ವಿ ಅಲ್ಲಿ. ಹಾ ಅವಾಗ್ಲೂ ಮದ್ದಿನ ವಾಸನೆ ನಾರ್ತಿತ್ತು. ನಾರ್ದಿತ್ತು ಅದ್ರಾಗ. ಹ್ಞೂನ್ರಿ. ಹ್ಮ್ ಯಾವ್ದೋ ಇದ ಹಾ, ಅಲ್ಲಿ ಮ್ಯಾಗ ಐತಲ್ಲ ಅದ ಬರ್ರಿ ಹೋಗುಣ ಅಲ್ಲಿ. ಅದ್ರಾಗ. ಹ್ಮ್. ಅಲ್ಲಿ ಹೋಗಕ್ ದಾರಿ ಐತೆ. ಐತಿ. ಹಾ ಹಾ ನೋಡ್ರಿ ಹೋಗುವ. ಅದೊಂದ್ ನೋಡಿ ಹೋಗುಣ ಬರ್ರಿ. ನಮ್ಮ ಮನ್ಯಾಗ ನೀರ್ ಕುಡಿದ. ಈಗ ಈ ಪಂಚಾಯತಿ ಅವರೆಲ್ಲ ಈಗ ಅಷ್ಟು ಕೇರ್ ಮಾಡೋದಲ್ಲ ಇವನು. ಏನು ಮಾಡಿಲ್ರಿ. ನೋಡು ಅಲ್ಲಿ ಬಿದ್ದಂಗ ಐತಿ ಗಾಡಿಯಲ್ಲಿ. ಎಲ್ರಿ? ನೋಡಲ್ಲಿ ಅಲ್ಲಿ ಬಿದ್ದತ್ರಿ ಅದ. ಅದ ಅದ ಹಾಳಾಗೈತೆ. ಅಲ್ಲೇನು ಬಾಕ್ಲೆ ಏನಿಲ್ಲ ಇಲ್ಲಿ. ಏನಿಲ್ಲ. ಆದ್ರ ಸ್ವಲ್ಪ ಮಳಿಗೆ ಹಾ ಅಲ್ಲೇ ಬಿದ್ದತ್ತು. ಅದು ಬಿದ್ದೈತಿ. ಹೌದು. ಅದನ್ನ ಕಟ್ಸೋ ಪ್ರಯತ್ನ ಏನು ಮಾಡಿಲ್ಲ. ಮಾಡಿಲ್ರಿ. ಹಾ ಇದೆಲ್ಲ ಪಿಕ್ಚಲ್ಲಿ ಇಷ್ಟೆಲ್ಲ ಬೆಳೆದೈತಲ್ಲ. ಹೌದು. ಎಲ್ಲ ಪಂಚಾಯತಿ ಅವರು ಏನಾದ್ರು ಮಾಡ್ಬೇಕು ಇದಕ್ಕ. ಮಾಡ್ಬೇಕ್ರಿ. ಸರ್ಕಾರದಿಂದ ಏನಾದ್ರು ಅನುದಾನ ಬಿಡುಗಡೆ ಮಾಡ್ಕೊಂಡ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕಿತ್ತಲ್ಲ. ಇದ್ರ ಮ್ಯಾಲ ಮನಸ್ಸು ಮಾಡಿದ್ರಿ. ಒಬ್ರ ಮನಸ್ಸು ಮಾಡ್ಯಾರಿ, ವೀರಾಪುರ ಅಜ್ಜಾರ್ ಅಂತೇಳಿ. ಹೌದಾ ವೀರಾಪುರ. ಹೀರಾಪುರದವ್ರ. ಹಾ. ಹಾ ಅವ್ರ ಆ ಗುಡಿ ಕಟ್ಟಿಸ್ರಿ ಎಲ್ಲಾರು ಊರನ್ನ ಹಾ ಅದು ಈಶ್ವರಲಿಂಗದ ಮೂರ್ತಿ ಐತಿ, ಹಾ ಪುರಾತನ ಕಾಲದ್ದು. ಹಾ ಅದನ್ನು ಹಾಳಿ ಗೆಡಿದಾಡ್ರಿ ಅಂತ ಹೇಳ್ಯಾರ. ಹೇಳ್ಯಾರ. ಆದ್ರೂ ಇನ್ನು ಯಾರು ಗಮನಕ್ಕೆ ತಗೊಂಡಿಲ್ಲ. ಇನ್ನ ಯಾರು ಅಷ್ಟೊಂದು ಗಮನ ತಗೊಂಡಿಲ್ಲ. ಹೌದ್ರಿ. ನೋಡಿ ಸ್ನೇಹಿತರೆ, ಇದು ಮೇನ್ ಗೇಟ್. ಈಗ ಕೋಟೆ ಮೇನ್ ಗೇಟ್. ನಾವೀಗ ಇಲ್ಲ ಇಲ್ಲಿ ಹೋಗ್ತಾ ಇದ್ದೇವೆ ಮೇಲೆ. ನೋಡಿ ಇಲ್ಲಿ ಹೋಗ್ತಾ ಇದ್ದೇವೆ ಈಗ ಇದನ್ನ ನೋಡ್ಲಿಕ್ಕೆ ಮೇಲೆ. ನೋಡಿ ಸ್ನೇಹಿತರೆ, ನಮ್ಮ ಕ್ಯಾಮ್ರಾಮನ್ ಅವರು ತುಂಬಾ ಕಷ್ಟಪಟ್ಟು ಇದರಲ್ಲಿ ವಿಡಿಯೋ ಮಾಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಆದ್ರೆ ಮೇಲೆ ಈಗ ಹೊಂಟಿದ್ದೇವೆ. ನೋಡೋಣ ಈಗ ಹಂಗೆ ಇದೆ ಅಂತೇಳಿ ಮ್ಯಾಗ ಈ ವಿಡಿಯೋ ಮಾಡೋ ಉದ್ದೇಶ ನಮ್ದಿಷ್ಟೇ. ಈ ಕೋಟೆಗಳೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ದಯವಿಟ್ಟು ಇದನ್ನೊಂದು ಏನಾದ್ರು ಜನಗಳಿಗೆ ತಲುಪಿಸಿ ಇದನ್ನೊಂದು ಅಭಿವೃದ್ಧಿ ಮಾಡಬೇಕು ಆಗ್ಲಿ ಅನ್ನೋ ಉದ್ದೇಶಕ್ಕೊಂದ್ರೆ ವಿಡಿಯೋ ಮಾಡ್ತಾ ಇದ್ದೇವೆ. ನೋಡಿ ಮೇಲೆ ಹತ್ತಿರುವ ಸ್ಟೆಪ್. ವಾ ನೋಡಿ ಸ್ನೇಹಿತರೆ, ಆದ್ರೆ ಈಗ ಮೇಲೆ ಹತ್ತಿ ಬಂದಿದ್ದೇವೆ. ನೋಡೋಣ. ತುಂಬಾ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೇವೆ, ಮೇಲೆ ಹತ್ತಾ ಇದ್ದೇವೆ. ನೋಡಿ ಶುಭ. ಊರಿನ ಹಿರಿಯರು ಇನ್ನು ಮೇಲೆ ಇದೆ ಅಂತ ಹೇಳುತ್ತಿದ್ದಾರೆ. ನೋಡೋಣ. ನೋಡಿ ಇದು ಕಲ್ಲಿನ ಕೋಟೆ. ಅಜಾರ ಎಷ್ಟಿರ್ಬೋದು ಅಂದಾಜು? ಒಂದ್ 3-4 ಎಕರೆ ಆಕತ್ತಾನ ಇದು? ಹೆಚ್ಚಾಗತ್ತ. ಹಾ 4 ಎಕರೆ ಅಂತೂ ಹೆಚ್ಚಿಗೆ ಆಕತ್ತ ಅದಲ್ಲ. ಹೇಳ್ರಿ ನೀವು. ಸಿಮೆಂಟ್ ಹಾಕಿ ಕಟ್ಟತಾರ. ನೋಡ್ರಿ ಮಾಲೀಕರೇ, ನೋಡ್ರಿ ಮೇಲೆ ಹತ್ತಿದ್ದೇವೆ. ಹಳೆ ಕಾಲದ ಕೋಟೆಗಳು ಹೇಗೆ ಚೆನ್ನಾಗಿ ಇದೆ ಅಂತೇಳಿ ನೋಡೋಣ ಮೇಲೆ. ನೋಡಿ ಕಲ್ಲಿನ ಕೋಟೆ. ವಾ ಕಲ್ಲಿನ ಕೋಟೆ. ಇವೇ ಬ್ರಿಟಿಷರ್ ಕಾಲದಾಗ ಮದ್ದು ಗುಂಡು ಇಟ್ಟು ಯುದ್ಧ ಮಾಡುವಂತ ಕಿಟಕಿಗಳು. ನೋಡಿ ನೋಡಿ ಹೇಗಿದೆ ಕಿಟಕಿ ಎಲ್ಲ. ಅಲ್ಲಿ ಕಾಣ್ತದಲ್ಲ. ಬನ್ನಿ ಸ್ನೇಹಿತರೆ, ಇಲ್ಲಿ ಕೋಟೆಯನ್ನು ಕಾಣುತ್ತದೆ ಅಂತ ಹೇಳುತ್ತಿದ್ದಾರೆ ಊರಿನ ಹಿರಿಯರು. ನೋಡೋಣ. ಶುಭ. ಹಾ ಈಗ ಕೋಟೆಯನ್ನು ನೋಡಲು ಇಲ್ಲಿ ಒಂದ್ ದಾರಿ ಐತಿ ಇದಕ್ಕ. ನೋಡಿ ಇಲ್ಲಿಂದ ಇದು ಮದ್ದಿನ ಕೋಟೆ ಅಂತೆ. ನೋಡಿ ಕೋಟೆ, ಕಲ್ಲಿನ ಕೋಟೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಮುದಕೈ ತಿಮ್ಮಾಪುರ ಕಲ್ಲಿನ ಕೋಟೆ ಇದು ನೋಡಿ ಹೇಗಿದೆ ನೋಡಿ ಕೋಟೆ. ಎಂತ ದೊಡ್ಡ ಕೋಟೆ ಸ್ವಾಮಿ ಇದು.
ಕೆಲವು ಕಡೆಗೆಲ್ಲ ಬಿದ್ದಿದೆ ಈಗ ನೋಡಿ. ಪಂಚಾಯತಿ ಅವರು ಇವ್ರನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಮಾಡ್ಬೇಕು. ಇವನ್ನೆಲ್ಲ ಸರ್ಕಾರಕ್ಕೆ ಮುಟ್ಟಿಸಿ ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಬೇಕು ಪಂಚಾಯತಿ ಅವರೆಲ್ಲ ಇದನ್ನ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಹೀಗೆ ಬಿದ್ದುಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ ಇಲ್ಲಿ ಕೋಟಿ ಉಂಟಂತೇನೆ ನೆನಪಿರುವುದಿಲ್ಲ ಯಾರಿಗೂ. ದಯವಿಟ್ಟು ಪಂಚಾಯತಿ ಅವರು ಇದಕ್ಕೆ ಆದಷ್ಟು ಇದನ್ನೊಂದು ಕ್ರಮ ಮಾಡಿ ನೋಡಿ. ಇದೆಲ್ಲ ಹೇಗೆ ಕಂಟಿ ಬೆಳೆದಿದೆ ನೋಡಿ. ಇದನ್ನೊಂದು ಚೂರು ಎಲ್ಲ ಕ್ಲೀನ್ ಮಾಡಿಸಿ ಸ್ವಲ್ಪ ಚಂದ ಮಾಡಿಸಿ ಒಂದು ಪ್ರವಾಸಿ ಸ್ಥಾನವನ್ನಾಗಿ ನಿರ್ಮಿಸಿದರೆ ಎಷ್ಟು ಚೆನ್ನಾಗಿರ್ತದೆ. ಇದು ಕೋಟೆ ಬಿದ್ದಿದ್ದನ್ನು ನೋಡಿ, ಅಲ್ಲಿ ಹೇಗೆ ಬಿದ್ದಿದೆ ನೋಡಿ, ಹೇಗೆ ಬಿದ್ದಿದೆ ಅಂತ ನಾನು ಜೂಮ್ ಆಗಿ ತೋರಿಸ್ತೇನೆ ನಿಮಗೆ. ನೋಡಿ ನೋಡಿ, ಅರ್ಧಕ್ಕರ್ಧ ಕೋಟೆ ಎಲ್ಲ ಬಿದ್ದು ಹೋಗೈತೆ ಅಲ್ಲಿ. ಈ ಕೋಟೆ ಎಲ್ಲ ಬಿದ್ದು ಹೋಗಿದೆ ಅರ್ಧ. ಇವನ್ನೆಲ್ಲ ಕಟ್ಟಿಸಿ ಅಭಿವೃದ್ಧಿ ಮಾಡಬೇಕು ಗ್ರಾಮ ಪಂಚಾಯತಿ ಅವರೆಲ್ಲ. ಇವನ್ನೆಲ್ಲ ಪಂಚಾಯತಿಯವರು ಸರ್ಕಾರಕ್ಕೆ ಸ್ವಲ್ಪ ಏನಾದರೂ ಇದು ಮಾಡಿ ಅನ್ನದಾನ ತಗೊಂಡು ಇದನ್ನೆಲ್ಲ ಅಭಿವೃದ್ಧಿ ಮಾಡಿ. ಇಂಥ ಕೋಟೆಗಳು ಮತ್ತೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಗವಿ ಅಂತೆ ನೋಡೋಣ ಬನ್ನಿ. ಮದ್ದಿನ ಗುವಿ ಇದು ಮದ್ದಿಡುವಂಥದ್ದು. ಬ್ರಿಟಿಷರ ಕಾಲದಾಗ ಮದ್ದು ಇಡುವಂಥ ಗುವಿ ಅಂತೆ. ನೋಡಿ ಹೇಗುಂಟು ನೋಡಿ. ಮದ್ದಿನ ಗುವಿ ಇದು ನೋಡಿ. ಮದ್ದಿನ ಗುವಿ ಹೇಗಿದೆ ನೋಡಿ. ಇದು ಮದ್ದಿಡುವಂಥದ್ದು ಗುವಿ ಇದು ರಾಜರ ಕಾಲದಾಗೆ. ಇಲ್ಲಿ ಕಲಾ ಕಿರುಣಿಗೆ ಇಲ್ಲಿ ಐತೆ ಬಂದು